ಮಧುಗಿರಿ ನ್ಯಾಯಾಲಯದಲ್ಲಿ ವಿಚ್ಛೇದನದ ಅಂಚಿನಲ್ಲಿದ್ದ ದಂಪತಿಗಳು ಮತ್ತೆ ಒಂದಾಗಿ ಬದುಕಲು ನಿರ್ಧಾರ ಕೈಗೊಂಡಿದ್ದಾರೆ. ಲೋಕ್ ಅದಾಲತ್ ಮಧ್ಯಸ್ಥಿಕೆಯಿಂದ ಕುಟುಂಬ ಕಲಹಕ್ಕೆ ತೆರೆಬಿದ್ದಿದ್ದು, ವಿಚ್ಛೇದನಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ್ದ ಗಂಡ ಹೆಂಡತಿ ತಮ್ಮ ನಡುವಿನ ಭಿನ್ನಾಭಿಪ್ರಾಯಗಳನ್ನು ಮರೆತು ಮತ್ತೆ ಒಂದಾಗಿ ಬದುಕಲು ಒಪ್ಪಿಕೊಂಡಿದ್ದಾರೆ. ಹಿರಿಯ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಬಿ. ವೆಂಕಟಪ್ಪ ಹಾಗೂ ಅಧಿಕ ಹಿರಿಯ ಸಿವಿಲ್ ನ್ಯಾಯಾಧೀಶ ಪ್ರಮೀಳಾ ಅವರು ಕುಟುಂಬದ ಮಹತ್ವ ಮತ್ತು ಪರಸ್ಪರ ಸಹನೆಯ ಕುರಿತು ತಿಳಿವಳಿಕೆ ನೀಡಿದರು. ಲಾಯರ್ ಸಂಘದ ಅಧ್ಯಕ್ಷ ಕೃಷ್ಣಾರೆಡ್ಡಿ ಪಿಸಿ ಹಾಗೂ ವಕೀಲರಾದ ನರಸಿಂಹಮೂರ್ತಿ, ಡಿಪಿ ಮಂಜುನಾಥ್, ಬಿಬಿಎಂ ಹಾಗೂ ಲೋಕೇಶ್ ಹೆಚ್ ಸೇರಿದಂತೆ ಹಲವರು ಮಧ್ಯಸ್ಥಿಕೆ ವಹಿಸಿ ದಂಪತಿಗಳ ಹೊಂದಾಣಿಕೆಗೆ ಸಹಕರಿಸಿದರು. ವಿಚ್ಛೇದನದ ಅಂಚಿನಲ್ಲಿದ್ದ ಕುಟುಂಬ ಮತ್ತೆ ಒಂದಾಗಿದ್ದು, ನ್ಯಾಯಾಲಯದಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಯಿತು. ಕುಟುಂಬ ಕಲಹಗಳಿಗೆ ಸಹನೆ ಮತ್ತು ಪರಸ್ಪರ ಅರ್ಥೈಸಿಕೊಳ್ಳುವ ಮನೋಭಾವವೇ ಪರಿಹಾರ ಎಂಬ ಸಂದೇಶ ಈ ಘಟನೆ ನೀಡಿದೆ. ವಿಜ್ವಲ ಸುದ್ದಿ. ವರದಿ ಹರೀಶ್, ಮಧುಗಿರಿ. ಈ ಲೋಕಾದಾಲತ್ನ ಒಟ್ಟು ಈ ದಿನ 3 ಜೋಡಿಗಳು ನಮ್ಮ ನ್ಯಾಯಾಲಯದ ವತಿಯಿಂದ ಪರಸ್ಪರ ತಮ್ಮ ವೈಮನಸ್ಸನ್ನು ಬದಿಗೊತ್ತಿ ಒಂದಾಗಿ ಸಂಸಾರ ಮಾಡಲು ಹೋಗ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ನಮ್ಮ ಮಧುಗಿರಿ ವಕೀಲರ ಸಂಘದ ವತಿಯಿಂದ ಮತ್ತು ನಮ್ಮ ವಕೀಲರ ಪರವಾಗಿ ಅಭಿನಂದನೆ ಸಲ್ಲಿಸಿ ನಾವು ಜೋಡಿ ತಿಳಿಸ್ಕೊಡ್ತಾ ಇದ್ದೀವಿ. ಇವತ್ತು ದಿನಾಂಕ 14/3/2026 ದೇಶಾದ್ಯಂತ ನಾವು ಲೋಕದಾಲತ್ ಅಂದರೆ ಜನತಾ ನ್ಯಾಯಾಲಯ ಅಂತ ಒಂದು ಕಾನ್ಸೆಪ್ಟ್ ಮೇಲೆ ಇವತ್ತು ಹಮ್ಮಿಕೊಂಡಿದ್ವಿ. ಇದರಲ್ಲಿ ಎಲ್ಲ ಕೇಸ್ಗಳು ಅಂತಂದರೆ ರಾಜಿಯಾಗಂಥ ಕೇಸಸ್ಗಳು ಅಂದರೆ ಮ್ಯಾಟ್ರಿಮೋನಿಯಲ್ ಕೇಸಸ್ ಆಗಿರ್ಬೋದು, ಮತ್ತು ಒರಿಜಿನಲ್ ಸೂಟ್, ಪಾರ್ಟಿಷನ್ ಸೂಟ್ಸು, ಮತ್ತು ಎಂಥದ್ದು MPC ಮೋಟರ್ ವೆಹಿಕಲ್ ಕೇಸಸ್ಗಳು, ಇಂಥದನ್ನೆಲ್ಲ ತೊಗೊಂಡಿದ್ವಿ. ಇವತ್ತು ನಿಜವಾಗೂ ಹೇಳಬೇಕು ಅಂದರೆ ಎಲ್ಲ ವಕೀಲರು ಕೂಡ ಈ ಒಂದು ಬಾರಲ್ಲಿ ಸಹಕಾರ ಮಾಡಿ ಇವತ್ತು ಅತ್ಯಧಿಕ ಕೇಸಸ್ಗಳನ್ನ ಡಿಸ್ಪೋಸಲ್ ಮಾಡೋದ್ರಲ್ಲಿ ವಕೀಲರ ಸಹಕಾರನೂ ಇತ್ತು. ಮತ್ತು ಇದರಲ್ಲಿ ಬ್ಯಾಂಕ್ ಕೇಸಸ್ಸು ಕೂಡ ತಗೊಂಡಿದ್ವಿ. ತುಂಬ ಕೇಸಸ್ಗಳು ಬ್ಯಾಂಕಲ್ಲೂ ಕೂಡ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಒಂದು ಸ್ಕೀಮ್ ಒಳಗಡೆ ಎಲ್ಲರೂ ಕೂಡ ಅಮೌಂಟನ್ನು ಪೇ ಮಾಡಿ ಕೇಸ್ ಕ್ಲೋಸ್ ಮಾಡಿಸ್ಕೊಂಡಿದ್ದಾರೆ. ಈ ಬ್ಯಾಂಕ್ ಕೇಸಸ್ಗಳಲ್ಲಿ ಕೆಲವು ಬ್ಯಾಂಕ್ಗಳು ಬಡ್ಡಿನ ಬಿಟ್ಟು ಅಸಲನ್ನಷ್ಟೇ ತಗೊಂಡು ಈ ಒಂದು ಲೋಕದಾಲತ್ಗೆ ಸಹಕಾರ ಮಾಡಿದ್ದಾರೆ. ಈ ಒಂದು ಲೋಕದಾಲತ್ಗೆ ಸಹಕಾರ ಮಾಡಿದ ಎಲ್ಲ ವಕೀಲರ, ನಮ್ಮ ಈ ಮಧುಗಿರಿ ಬಾರ್ನ ಎಲ್ಲ ವಕೀಲರುಗಳಿಗೂ ಮತ್ತು ಯಾರು ಈ ನಮ್ಮ ಕಕ್ಷಿದಾರರಿಗೂ ಹಾಗೂ ಎಲ್ಲರೂ ಕೂಡ ಈ ನಿಟ್ಟಿನಲ್ಲಿ ನಮಗೆ ಸಹಕಾರ ಮಾಡಿದ್ದಾರೆ. ಹಾಗಾಗಿ ಎಲ್ಲರಿಗೂ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹೆಚ್ಚು ಡಿಸ್ಪೋಸಲ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈ ಲೋಕದಾಲತ್ನಿಂದ ತುಂಬ ಅನುಕೂಲ ಆಗಿದೆ. ಮತ್ತು ಕ್ಲೈಂಟ್ಗಳಿಗೂ ಕೂಡ ಖುಷಿಯಿಂದ ಅನುಕೂಲ ಆಗಿ ಈ ಒಂದು ಲಿಟಿಗೇಷನ್ನ ಎಂಡ್ ಮಾಡಿಕೊಂಡಿದ್ದಾರೆ. ಲೋಕದಾಲತ್ನಲ್ಲಿ ನಮ್ಮ ಹಿರಿಯ ಸಿವಿಲ್ ನ್ಯಾಯಾಧೀಶ ವೆಂಕಟಪ್ಪ ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ 3 ಜೋಡಿ ಒಂದಾಗಿದೆ. ಇವತ್ತು ದಾಂಪತ್ಯ ಜೀವನ ಅಂದರೆ ಸಮಾಜದಲ್ಲಿ ಒಳ್ಳೆಯದು. ಅವರು ಹೆಣ್ಣು ಅವ್ರನ್ನೆಲ್ಲ ಬಿಟ್ಟು ಗಂಡನ ಜೊತೆಗೆ ಬರ್ತಾರೆ. ಅವರೇ ಜೀವನ ಅಂತ ಇಲ್ಲೇ ಬಂದು ಅಡ್ಜಸ್ಟ್ ಆಗದೇನ ಏನೋ ಸಣ್ಣ ಪುಟ್ಟ ವೈಮನಸ್ಸಿನಿಂದ 3 ಜೋಡಿ ಬೇರೆ ಬೇರೆ ಆಗಿತ್ತು. ಇವತ್ತು ಸಮಾಜದಲ್ಲಿ ಯಾವತ್ತಾದ್ರೂ ಸಾಮರಸ್ಯ ಇರಬೇಕೆ ಹೊರತು ದಾಂಪತ್ಯ ಜೀವನ ಬಿರುಕಾಗ್ಬಿಟ್ರೆ ಭಾಳ ಕಷ್ಟ ಆಗ್ತದೆ. ಸಮಾಜಕ್ಕೊಂದು ಇವತ್ತು ಸಾಹೇಬರು ಏನು ಸಂದೇಶ ಕೊಟ್ಟಿದ್ದಾರೆ, ಇವತ್ತು ಏನೋ 3 ಜೋಡಿ ಇವತ್ತು ಕಲಾಕಿದಾರಂದರೆ ಅವರು ಒಂದು ವಕೀಲರು ಮತ್ತು ನ್ಯಾಯಾಧೀಶರ ಒಂದು ಪರಸ್ಪರ ಅವರಿಗೆ ಒಪ್ಪಿಗೆ ತಿಳುವಳಿಕೆ ನೀಡಿ ಇವತ್ತು ಅವರ ಒಂದು ಮಾಡಿದ್ದಾರೆ. ಜೀವನದಲ್ಲಿ ಯಾವತ್ತೂ ಸಹ ಇನ್ನು ಈ ಥರ ಕಹಿ ಘಟನೆ ಆಗದಂಗೆ ನಿಮ್ಮ ಮಕ್ಕಳನ್ನ ಎಲ್ಲ ಸಾಕಿ ಸಲುವಿ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡುವ ನಿಟ್ಟಿನಲ್ಲಿ ಇವೆಲ್ಲ ಮಾಡಬೇಕು ಅಂತ ನಾನು ಹೇಳ್ತೀನಿ. ಈಗಿನ ರಾಷ್ಟ್ರೀಯ ಮೆಗಾ ಲೋಕ ಅದಾಲತನ್ನು ಎಲ್ಲ ರಾಜ್ಯಾದ್ಯಂತ ಎಲ್ಲ ನ್ಯಾಯಾಲಯಗಳಲ್ಲಿ ಆಯೋಜಿಸಿದ್ದು, ಇವತ್ತು ನಮ್ಮ ಮಧುಗಿರಿಯ ನ್ಯಾಯಾಲಯದ ಸಂಕೀರ್ಣದಲ್ಲಿ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಲಯ ಹಾಗೂ ಅಧಿಕ ಹಿರಿಯ ಸಿವಿಲ್ ನ್ಯಾಯಾಲಯ 2 ನ್ಯಾಯಾಲಯಗಳಲ್ಲಿ ನಾನು ನಡೆಸ್ತಿದ್ದಂಥ 2 ಪ್ರಕರಣಗಳು ಇದನ್ನು ಒಂದಾಗಿ ಜೋಡಿ ದಾಂಪತ್ಯ ಜೀವನವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಇದಕ್ಕೆ ಸಹಕರಿಸಿದಂತಹ ನ್ಯಾಯಾಧೀಶರಿಗೆ ಹಾಗೂ ಕಕ್ಷಿದಾರರಿಗೆಲ್ಲರೂ ಕೂಡ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು.